ವೆಲ್ಕಮ್ ಟು ಕ್ಯೂರಿಯಸ್ ಮೈಂಡ್ ಆಫ್ ಸೈನ್ಸ್. ನಾನಿವತ್ತು ಸೆಕೆಂಡ್ ಸೆಮಿಸ್ಟರ್ BSc SCP ಸಿಲೆಬಸ್ ಮ್ಯಾಥಮೆಟಿಕ್ಸ್ ಕ್ವಶನ್ ಬ್ಲ್ಯಾಂಕ್ ಜೊತೆಗೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಮತ್ತು ಯಾವ ಥರ ನೀವು ಸ್ಕೋರ್ ಮಾಡ್ಬೋದು ಅಂತ ಹೇಳಿ ಡಿಸ್ಕಷನ್ ಮಾಡ್ತೀನಿ. ಏನಪ್ಪ ಇವರು ಫಸ್ಟ್ ವಿಡಿಯೋನೇ ಮ್ಯಾಥ್ಸ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬೋದು. ಮ್ಯಾಥ್ಸ್ ಅಂದರೆ ಎಲ್ರಿಗೂ ಸ್ವಲ್ಪ ಭಯ ಇದ್ದೇ ಇರುತ್ತಲ್ವಾ, ನನಗೂ ಸಹ. ಓಕೆ, ಈಗ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡೋದಾದ್ರೆ ಪಾರ್ಟ್ ಎಲ್ಲಿ ನಮಗೆ 10 ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ. 2 ಮಾರ್ಕ್ಸ್ ಇರುತ್ತೆ, ಟೋಟಲ್ 20 ಮಾರ್ಕ್ಸ್ ಆಗುತ್ತೆ. ಇನ್ನು ಪಾರ್ಟ್ ಬಿಗೆ ಬಂದರೆ 4 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಎನಿ 3 ಕ್ವಶನ್ಸ್ ನಾವು ಅಟೆಂಡ್ ಮಾಡಬೇಕಾಗಿರುತ್ತೆ. ಎಲ್ಲ ಕ್ವಶನ್ 5 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ, ಟೋಟಲ್ 15 ಮಾರ್ಕ್ಸ್ ಆಗುತ್ತೆ. ಅದು ಪಾರ್ಟ್ ಬಿ ಬಂದು ಯೂನಿಟ್ 1 ಇಂದನೇ ಎಲ್ಲ ಕ್ವಶನ್ಸು ಇರುತ್ತೆ. 4 ಕ್ವಶನ್ಸ್ ಕೂಡ ಯೂನಿಟ್ 1ಗೆ ರಿಲೇಟೆಡ್ ಆಗಿರುತ್ತೆ. ಯಾವುದಂದ್ರೆ ಮ್ಯಾಥಮೆಟಿಕಲ್ ಲಾಜಿಕ್ ಅಂಡ್ ಬೂಲಿಯನ್ ಅಲ್ಜಿಬ್ರಾ. ಇನ್ನು ಪಾರ್ಟ್ ಸಿಗೆ ಬಂದರೆ ಅಲ್ಲೂ ಕೂಡ 4 ಕ್ವಶನ್ಸ್ ಇರುತ್ತೆ, 3 ಅಟೆಂಡ್ ಮಾಡಬೇಕಾಗಿರುತ್ತೆ, 5 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ, 15 ಮಾರ್ಕ್ಸ್ ಆಗಿರುತ್ತೆ. ಅದು ಕೂಡ ಯೂನಿಟ್ 2 ಪೋಲಾರ್ ಕೋಆರ್ಡಿನೇಟ್ಸ್ ಇಂದನೇ ಬರುತ್ತೆ. ಇನ್ನು ಪಾರ್ಟ್ ಡಿಗೆ ಬಂದರೆ ಅಲ್ಲೂ ಕೂಡ 4 ಕ್ವಶನ್ಸ್ ಇರುತ್ತೆ, 3 ಕ್ವಶನ್ಸ್ ಅಟೆಂಡ್ ಮಾಡಬೇಕು, 5 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ ಈಚ್ ಕ್ವಶನ್, ಟೋಟಲ್ 15 ಮಾರ್ಕ್ಸ್ ಆಗುತ್ತೆ. ಇದು ಯೂನಿಟ್ 3 ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ 2 ಇಂದನೇ ಬಂದಿರುತ್ತೆ. ಇನ್ನು ಪಾರ್ಟ್ ಇ ಬಂದರೆ ಅಲ್ಲೂ ಕೂಡ 4 ಕ್ವಶನ್ಸ್ ಇರುತ್ತೆ, 3 ಕ್ವಶನ್ಸ್ ಅಟೆಂಡ್ ಮಾಡಬೇಕಾಗಿರುತ್ತೆ. ಕ್ವಶನ್ಸ್ ಈಚ್ ಕ್ವಶನ್ ಕ್ಯಾರಿ 5 ಮಾರ್ಕ್ಸ್, ಟೋಟಲ್ 15 ಮಾರ್ಕ್ಸ್. ಇದು ಯೂನಿಟ್ 4 ಆರ್ಡಿನರಿ ಡಿಫ್ರೆನ್ಷಿಯಲ್ ಈಕ್ವೇಷನ್ ಇಂದ ಚೂಸ್ ಮಾಡಿರ್ತಾರೆ. ಈ ಥರ ಪಾರ್ಟ್ ವೈಸು ನಿಮಗೆ ಯೂನಿಟ್ ವೈಸ್ ಕೊಟ್ಟಿರೋದ್ರಿಂದ ನಮಗೆ ಸ್ಕೋರ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಯಾಕಂದರೆ ನನಗೆ ಈಗ ಯಾವುದೋ ಒಂದು ಯೂನಿಟ್, ಈಗ ಆರ್ಡಿನರಿ ಡಿಫ್ರೆನ್ಷಿಯಲ್ ಈಕ್ವೇಷನ್ ನನಗೆ ಇಷ್ಟ ಇಲ್ಲ, ನನಗೆ ಅದು ಎಷ್ಟು ಓದಿದ್ರೂ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಅಂದರೆ ನೀವು ಅದನ್ನ ಬಿಟ್ಟು ಕೂಡ 3 ಯೂನಿಟ್ಸ್ನ ನೀವು ಚೆನ್ನಾಗಿ ಓದ್ಕೊಂಡ್ರು ಕೂಡ 60+ 70+ ಕೂಡ ಸ್ಕೋರ್ ಮಾಡ್ಬೋದು ನೀವು. ಇಲ್ಲ ನನಗೆ ಅಷ್ಟೆಲ್ಲ 3 ಯೂನಿಟ್ಸ್ ಎಲ್ಲ ಓದೋಕ್ಕಾಗಲ್ಲ, ಯಾವ್ದಾನ 2 ಯೂನಿಟ್ಸ್ ಓದ್ತೀನಿ. ಓಕೆ, ನೀವು 2 ಯೂನಿಟ್ಸ್ ಓದ್ರೂ ಕೂಡ 15 + 15 30 ಆಯಿತು. 2 ಮಾರ್ಕ್ಸಲ್ಲಿ ಒಂದು 4 to 5 ಕ್ವಶನ್ಸ್ ಆದರೂ ನೀವು 2 ಯೂನಿಟ್ಸಿಂದ ಅಟೆಂಡ್ ಮಾಡ್ಬೋದು. ಅಲ್ಲಿ 10 ಮಾರ್ಕ್ಸ್ ಬಂತು. ಈಸಿಯಾಗಿ 40 ಮಾರ್ಕ್ಸ್ ಅಲ್ಲೇ ಸ್ಕೋರ್ ಆಗುತ್ತೆ. ನೀವೆಲ್ಲ ಓದಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೋ, ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಯಾವುದನ್ನ 2 ಯೂನಿಟ್ಸ್ ಓದ್ರೆ ನೀವು 40+ ಸ್ಕೋರ್ ಮಾಡ್ಬೋದು. ಇಲ್ಲ ನನಗಿನ್ನ ಜಾಸ್ತಿ ಬೇಕು, 60+ 70+ ಬೇಕು ಅನ್ನೋರು ಯಾವುದನ್ನ 3 ಯೂನಿಟ್ಸ್ ಕಂಪ್ಲೀಟಾಗಿ ಓದ್ರಿ, ಒಂದು ಟಾಪಿಕ್ ಬಿಡಿದ್ರೆ ಕಂಪ್ಲೀಟಾಗಿ ಓದ್ರಿ, ನೀವು 60 to 70+ ಸ್ಕೋರ್ ಮಾಡ್ಬೋದು. ಇನ್ನೊಂದೇನೆಂದರೆ ನಾನು ನಿಮಗೆ ಕ್ವಶನ್ ಬ್ಲ್ಯಾಂಕ್ ಕೂಡ ಶೇರ್ ಮಾಡ್ತೀನಿ. ಕ್ವಶನ್ ಬ್ಲ್ಯಾಂಕ್ ಅಂದರೆ ಕ್ವಶನ್ ಬ್ಲ್ಯಾಂಕಲ್ಲಿರೋ ಕ್ವಶನ್ಸ್ ಪೇಪರಲ್ಲಿ ಕೇಳೋದು. ನೀವು ಕ್ವಶನ್ ಬ್ಲ್ಯಾಂಕ್ ನಾನು ಶೇರ್ ಮಾಡಿರೋ ಕ್ವಶನ್ ಬ್ಲ್ಯಾಂಕ್ ಬಿಟ್ಟು ಬೇರೆ ಯಾವುದು ರೆಫರ್ ಮಾಡಕ್ಕೆ ಹೋಗ್ಬೇಡಿ. ಯಾವುದೋ ಟೆಕ್ಸ್ಟ್ ಬುಕ್ ರೆಫರ್ ಮಾಡಬೇಕು, ಈ ಲೈಬ್ರರಿಲಿ ಹುಡುಕ್ಬೇಕು ಅನ್ನೋ ಯಾವುದೇ ಒಂದು ತೊಂದರೆ ಇಲ್ಲ. ನಾನು ಕ್ವಶನ್ ಬ್ಲ್ಯಾಂಕ್ ಶೇರ್ ಮಾಡ್ತೀನಿ, ಅದರಲ್ಲಿರೋ ಎಲ್ಲ ಕ್ವಶನ್ಸು ತರೋ ಹೋಗ್ರಿ ನೀವು. ನಾನು ಕ್ವಶನ್ ಬ್ಲ್ಯಾಂಕಲ್ಲಿರೋ ಕ್ವಶನ್ಸ್ ಸಾಲ್ವ್ ಮಾಡಿ ಕೂಡ ನಿಮಗೆ ವಿಡಿಯೋನ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ವಿಡಿಯೋ ನೋಡ್ತಿರೋ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಒಂದು ಈ ಪುಟ್ಟ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.